Oh, fuck. Crazy, guys. Snow. Crazy. ತಗೋ ಸ್ನೋ ನೀನು ಫೀಲ್ ಮಾಡ್ಕೊ. ಐ ಲವ್ ಲದಾಖ್ ಅಂತಿದೆ ಸೈಕಾಗಿ. Where are you from? Australia. You both are from Australia. Okay. ನಮ ಶಿವಾಯ. ಏನು ಸ್ನೋಫಾಲ್ ಆಗ್ತದೆ. ಸ್ನೋಫಾಲ್. Good morning guys, welcome to Vinay on Wheels. ಹೊಸ ಎಪಿಸೋಡ್ ಫ್ರಮ್ ಲದಾಖ್. ಸೊ ನಿನ್ನೆ ನೈಟ್ ಬಂದು ನಾವು ಈ ಹೋಮ್ ಸ್ಟೇಯಲ್ಲಿ ಹಾಲ್ಟ್ ಆಗಿದ್ವಿ. ಸೊ ಇವತ್ತಿನ ಪ್ಲ್ಯಾನ್ಸ್ ಏನಂದರೆ, ಸೊ ಇವತ್ತು ನೂಬ್ರಾ ವ್ಯಾಲಿಗೆ ಹೋಗ್ತಾ ಇದ್ದೀವಿ ವಯಾ ಕಾರ್ದುಂಗ್ಲಾ ಪಾಸ್. ಕಾರ್ದುಂಗ್ಲಾ ಮುಗಿಸ್ಕೊಂಡು ಹಾಗೆ ನೂಬ್ರಾ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಎಲ್ಲ ಲೇ ಮಾರ್ಕೆಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಶಾಂತಿ ಸ್ತೂಪ ಒಂದು ನಾವು ನೋಡೋಕ್ಕಾಗಿಲ್ಲ. ನೋಡೋಣ, ಟೈಮ್ ಇದ್ರೆ ನೋಡೋಣ, ಹೋಗ್ತಾ ಇಲ್ಲ ಅಂದರೆ ಡೈರೆಕ್ಟಾಗಿ ಆಲ್ಮೋಸ್ಟ್ ಇವಾಗ 10:30 ಆಗ್ತಾ ಇದೆ. ಸೊ ಡೈರೆಕ್ಟಾಗಿ ನೂಬ್ರಾ ವ್ಯಾಲಿಗೆ ಹೋಗೋಣ. ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ. ನೂಬ್ರಾ ವ್ಯಾಲಿ 130 ಕಿಲೋಮೀಟರ್ಸ್ ಏನೇ 130 ಕಿಲೋಮೀಟರ್ಸು 4 to 5 hours ತೋರಿಸ್ತಾ ಇದೆ. ಅಬ್ಬಾ, ಇಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ನನಗೆ. ಸ್ವಲ್ಪ ಹೈ ಆಲ್ಟಿಟ್ಯೂಡಲ್ಲಿ ಓವರ್ ಎಕ್ಸೈಟೆಡಾಗಿ ಮಾತಾಡಿದ್ರೆ ಉಸಿರಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಅಭ್ಯಾಸ ಮಾಡ್ಕೊಬೇಕು. ಸೊ ಇನ್ನು ಮುಂದೆ ಹೋಗ್ತಾ ಆಕ್ಸಿಜನ್ ಲೆವೆಲ್ಸ್ ಡೌನ್ ಆಗ್ತಾ ಇರುತ್ತೆ. ಸೊ ಹೋಗ್ತಾ ಆಕ್ಸಿಜನ್ ಸಿಲಿಂಡ್ರನ್ನು ಕ್ಯಾರಿ ಮಾಡ್ಕೊಂಡು ಹೋಗೋಣ. ಯಾರಿಗೂ ಏನೂ ಆಗೋದು ಬೇಡ, ಬಟ್ ಸೇಫ್ಟಿ ವೈಸು ಕ್ಯಾರಿ ಮಾಡ್ಕೊಂಡು ಹೋಗೋಣ. ನೋಡಿ, ಇನ್ನು ನಮ್ಮ ಹುಡುಗರೆಲ್ಲ ರೆಡಿಯಾಗಿದ್ದಾರೆ. ಗಾಡಿ ಎಲ್ಲ ರೆಡಿ ಆಯಿತು, ಲಗೇಜ್ ಎಲ್ಲ ಸೆಟಪ್ ಮಾಡಿದ್ದಾರೆ. ಸೊ ಇಲ್ಲಿಂದ ನಾವು ಬನ್ನಿ ಹೋಗೋಣ. ಲೆಟ್ಸ್ ಗೋ ಗೈಸ್, ಪೀಸ್, ಸ್ಟೇ ಟ್ಯೂನ್. ಸೊ ನಮಸ್ಕಾರ ಸ್ನೇಹಿತರೆ, ಡೈರೆಕ್ಟ್ಲಿ ಬ್ಲಾಗಿಂಗ್ ಫ್ರಮ್ ಲೇ ಸಿಟಿ. ಸೊ ಹೋಮ್ ಸ್ಟೇ ಚೆಕ್ಔಟ್ ಮಾಡಿದ್ದಾಯಿತು. ಟುವರ್ಡ್ಸ್ ನೂಬ್ರಾ ವ್ಯಾಲಿ ಕಡೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಜೈ ಶ್ರೀರಾಮ್, ಜೈ ಆಂಜನೇಯ. ಸೊ ಗಾಡಿ ಫ್ಯೂಲ್ ಕಡಿಮೆ ಇದೆ, ಆಫ್ ಟ್ಯಾಂಕ್ ಇದೆ, ಹೋಗಿ ಟಾಪಪ್ ಮಾಡ್ಕೊಂಡ್ಬಿಡೋಣ. ಸೊ ಆ್ಯಕ್ಚುಲಿ ಇವತ್ತು ನಾವು 5 ಜನ ಹೋಗ್ತಾ ಇದ್ದೀವಿ. ಇನ್ನು ಅಡ್ಮಿನ್, ಆಮೇಲೆ ಅವ್ರ ವೈಫ್ ನಾಳೆ ಬರ್ತಾರೆ. ಸ್ವಲ್ಪ ಅಡ್ಮಿನ್ ಅವ್ರಿಗೆ ಇದಾಗ್ಬಿಟ್ಟಿದೆ, ಮೈ ಹುಷಾರಿಲ್ಲ. ನೆನ್ನೆ ಫುಲ್ಲು ಹ್ಯಾಂಗ್ ಓವರಲ್ಲಿ ಸ್ವಲ್ಪ ಮೈ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಗೈಸ್, ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿದೆ ಗೈಸ್. ನೋಡಿರಿ ಬ್ರೋ, ನೀನು ಮ್ಯಾಪ್ ಹಾಕೊಂಡಿದ್ಯಾ ನೀನು? ನಡಿ ಮುಂದೆ. ಸೊ ನಮ್ಮ ಪರಮೇಶ್ ಬರ್ತಾಯಿದ್ದಾನೆ. ರವಿಚಂದ್ರನ್ ಆಗ್ಬಿಡಿದ ನಮ್ಮ ಪರಮೇಶ. ಸೊ ನಡೀರಿ ಗೈಸ್, ಹೋಗೋಣ. ಸೊ ಎಲ್ಲರೂ ಬಂದಿದ್ದಾಯಿತು. ಇನ್ನು ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ಸ್ ಇರುತ್ತೆ, ಕ್ರೇಜಿ ಆಫ್ ರೋಡಿಂಗ್ಸ್. ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದಟ್, ಮೆಂಟಲಿ, ಫಿಸಿಕಲಿ. ಸೊ ನೀವು ಏರಿಯಾ ಏನು ನೋಡ್ತಿದ್ದೀರ, ಬರೀ ತುಂಬಾ ಆಲ್ಮೋಸ್ಟ್ ಸರೌಂಡಿಂಗ್ ಫುಲ್ಲು ಹೋಮ್ ಸ್ಟೇಸೇ ಇರೋದು. ಕಾರ್ ಬಂದು ಸಿಕ್ಕೋಕ್ಕಂತಲ್ಲ ಬರೋ. ಸೊ ಗೈಸ್, ನೀವು ನನ್ನ ಹಿಂದೆ ನಾವು ರೈಟ್ ತೊಗೊಂಡಿದ್ರೆ ಅದು ಲೇ ಮಾರ್ಕೆಟು. ಆ ಕಡೆ ಬೈಕ್ಸ್ನ ಅಲೋ ಮಾಡೋಲ್ಲ, ನಾವು ಇಲ್ಲೇ ಎಲ್ಲಾದ್ರೂ ಪಾರ್ಕಿಂಗ್ ಹಾಕಿ ವಾಕ್ ನಡ್ಕೊಂಡು ಹೋಗ್ಬೇಕು ಲೇ ಮಾರ್ಕೆಟ್ಗೆ ಹೋಗೋಂಗಿದ್ರೆ. ಸೊ ಇಲ್ಲಿ ಮುಂದೆ ಎಲ್ಲಾದರೂ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗೋಣ. ಬೆಳಗ್ಗೆ ಪೋಹ ತಿಂದಿದ್ದೇನು ಹೊಟ್ಟೆ ಸಾಲಿಲ್ಲ, ಲೈಟಾಗಿ ನಾಷ್ಟ ಮಾಡಿಕೊಂಡು ಆಮೇಲೆ ನಮ್ಮ ಪ್ರಾಪರ್ ರೈಡ್ ಎಲ್ಲೂ ನಾನ್ ಸ್ಟಾಪ್ ಹೊಡೆಯೋಣ. ಬನ್ನಿ, ಕತ್ತೆಗಳು ನೋಡಿ ಹೆಂಗೈತೆ ಇಲ್ಲಿ. ಇಲ್ಲಿರೋ ನಾಯಿಗಳೆಲ್ಲ ಒಂಥರ ಹಸ್ಕಿ ಜರ್ಮನ್ ಶೆಫರ್ಡ್ಗಳಿದ್ದಂಗೆ ಇರುತ್ತೆ. ಫುಲ್ ಫರ್ರು ಇರೋ ನಾಯಿಗಳೇ ಇಲ್ಲೆಲ್ಲ ಲೋಕಲ್ ನಾಯಿಗಳೇ ಒಳ್ಳೆ ನಮ್ಮ ಕಡೆ ಬ್ರೀಡ್ ನಾಯಿಗಳ ಥರ ಕಾಣಿಸುತ್ತೆ. ಸೊ ಗಾಯ್ಸ್, ಇವಾಗ ಲೇ ಲದಾಖಿಂದ ಈಗ ನೂಬ್ರಾ ವ್ಯಾಲಿಗೆ ಎಂಟ್ರಿ ಮಾಡುವಾಗ ಇಲ್ಲಿ ಚೆಕ್ ಪೋಸ್ಟ್ ಬರುತ್ತೆ. ಇಲ್ಲಿ ಪರ್ಮಿಟ್ಗಳು ತೋರಿಸ್ಬೇಕು ನಾವು. ಮುಂಚೆ ಆನ್ಲೈನಲ್ಲಿ ಪೇ ಮಾಡಿದ್ದು.
ಇವಾಗ ಎಲ್ಲ ಚೆಕ್ ಪೋಸ್ಟಲ್ಲೂ ಪರ್ಮಿಟ್ಗಳು ತೋರಿಸ್ಕೊಂಡು ಗಾಡಿ ರಿಜಿಸ್ಟರ್ ಮಾಡ್ಕೊಂಡು ಹೋಗಬೇಕು. ಸೊ ನಮ್ಮ ಜೀವನ ಹೋಗಿದ್ದಾನೆ, ಒಬ್ರೊಬ್ರೆ ಸಾಕು 5 ಜನ ಪರ್ಮಿಟ್ ಅವನೇ ತೋರಿಸ್ಕೊಂಡು ಬರ್ತಾನೆ ಹೆಲ್ತ್ ಡಿಪಾರ್ಟ್ಮೆಂಟ್ಲಿ. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ವೆಲ್ಕಮ್ಸ್ ಯು ಟು ನೂಬ್ರಾ ವ್ಯಾಲಿ. ಇದು ಪರ್ಮಿಟ್ ತೋರಿಸಿ ಆಮೇಲೆ ವಿಲ್ ಸ್ಟಾರ್ಟ್ ಅವರ್ ರೈಡ್. ಸೊ ಗಾಯ್ಸ್ ಅಲ್ಲಿ ಪರ್ಮಿಟ್ ಎಲ್ಲ ತೋರಿಸಿ ಎಂಟ್ರಿ ಮಾಡಿಸಿದ್ದಾಯಿತು. ಸೊ ನಾವು ಗುಡ್ ಟು ಗೋ ಗಾಯ್ಸ್. ಸೊ ಎಲ್ಲ ವ್ಯಾಲಿಗಳಲ್ಲಿ ಇನ್ಮೇಲೆ ಪರ್ಮಿಟ್ನ ಕೇಳಿ ನಾವು ರಿಜಿಸ್ಟರ್ ಮಾಡ್ಕೊಂಡು ಆದಮೇಲೆ ನಾವು ಮುಂದೆ ಹೋಗೋದು, ಇಲ್ಲಾಂದರೆ ಆಗಲ್ಲ. ಸೊ ನೋಡಿ ಇವಾಗ ಮೋಸ್ಟ್ಲಿ ನಮಗೆ ಕಾರ್ದುಂಗ್ಲ ಅಲ್ಲಿ ಸ್ನೋ ಸಿಗ್ಬೋದು, ಏನಕ್ಕಂದರೆ ಅಲ್ಲಿ ಸ್ನೋ ತುಂಬ ಇದೆ ಅಂತೆ. ಹೋಗಿ ಬಂದವರು ಹೇಳಿದ್ರು ನಿಮ್ಮ ಕಾರ್ದುಂಗ್ಲ ಅಲ್ಲಿ ಸ್ನೋ ಸಿಗುತ್ತೆ, ಆರಾಮಾಗಿ ಹೋಗ್ಬಿಡು ಬನ್ನಿ ಅಂತ. ಸೊ ಬನ್ನಿ ನೋಡೋಣ ಮುಂದೆ ಏನು ಸಿಗುತ್ತೆ ಅಂತ, ನಮಗೂ ಐಡಿಯಾ ಇಲ್ಲ. ಕ್ರೇಜಿ ಯೂಟರ್ನ್ ಗುರು, ಸಿಕ್ಕಾಪಟ್ಟೆ ಚಿಕ್ಕ ರೋಡ್ ಇದೆ ಗಾಯ್ಸ್ ಇದು. ನಾವು ಮೊನ್ನೆ ಎಲ್ಲ 2 ದಿನದಿಂದ ಬಂದಿದ್ದು, ಸ್ವಲ್ಪ ಅಗ್ರ ಇತ್ತು ರೋಡು, ಕಂಫರ್ಟಬಲ್ ಆಗಿ ಬಂದ್ವಿ ಕೌಸಲ್ಯನು. ಆದರೆ ಇದು ತುಂಬ ಲೀನಾಗಿದೆ ರೂಟು. ಇನ್ನು ಮುಂದೆ ಬರ್ತಾ ಬರ್ತಾ ಈ ರೋಡೇ ಇರಲ್ಲ, ಬರೀ ಆಫ್ ರೋಡಿಂಗ್ ಮಾಡ್ಕೊಂಡೇ ಹೋಗ್ಬೇಕು. ಐತಲ್ಲ ನಿಜ ಸೌದ. ಸೊ ಅಲ್ಲಿ ಕೆಲಸ ಮಾಡ್ತಾವ್ರೆ, ಒಂದು ನಿಮಿಷ ಪರ್ಮಿಟ್ಸ್ ಬರ್ತೀವಿ ನಿಮಿಷ ಕೇಳಿ ಅವನ್ನ. ಸೊ ಆ ಕಡೆ ಸ್ಟೋನ್ ಫಾಲ್ ಆಗುತ್ತೆ, ರೋಡೆಲ್ಲ ಕ್ಲಿಯರ್ ಮಾಡ್ತಿದಾರೆ, ಅದಕ್ಕೆ ಆ ಕಡೆ ಬಿಟ್ಟಿಲ್ಲ, ಹಿಂಗೆ ಸ್ಟ್ರೈಟ್ ಹೋಗ್ಬೇಕಂತೆ. ಸಿಡ್ಸು ರೋಡ್ ನೋಡಿ ಗಾಯ್ಸ್ ಹೆಂಗಿದೆ, ಸೈಕಾಗಿ. ಗಾಯ್ಸ್ ಫುಲ್ ಆಫ್ ರೋಡಿಂಗ್, ಇಲ್ಲಿಂದ ರೋಡ್ ಮಾಡ್ತಾ ಇದ್ದಾರೆ, ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಇದೆ. ಆ ಕಡೆ ಪೂರ್ತಿ ಆಫ್ ರೋಡಿಂಗು, ಇಲ್ಲಿ ಸ್ವಲ್ಪ ರೋಡ್ ಮಾಡಿದ್ದಾರೆ. ಹಾಂಪ್ಪ ಇಲ್ಲೇನೋ ಕಲ್ಲು ಅಡ್ಡ ಹಾಕಿದ್ದಾರೆ, ಯಾರಿಲ್ಲ, ಹೋಗ್ಬೋದು. ಕಾರಲ್ಲಿ ಹೋಗಿದ್ರು, ಅಡ್ಡ ಆಗ್ಬಿಟ್ಟಿದಾರಲ್ಲ ಕಲ್ಲು. ಇನ್ನು ಹೋಗ್ತಾ 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 ಆಲ್ಟಿಟ್ಯೂಡ್ ಜಾಸ್ತಿ ಆಗುತ್ತೆ, ಹೈಟು. ಸೊ ಸ್ವಲ್ಪ ಆಕ್ಸಿಜನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಹಾಂ ಸೊ ಗಾಯ್ಸ್ ಕಾರ್ದುಂಗ್ಲ ರೋಡು ಇನ್ನೂ ಮಾಡ್ತಾ ಇದ್ದಾರೆ, ಫುಲ್ ಆಫ್ ರೋಡಿಂಗ್ ಇದೆ ಸಿಕ್ಕಾಪಟ್ಟೆ. ಜಲ್ಲಿಕಲ್ಲಿ ಇನ್ನೂ ಸಿಮೆಂಟ್ ಹಾಕಿಲ್ಲ ನೋಡಿ, ಫುಲ್ಲು ವರ್ಕಿಂಗ್ ಪ್ರೋಸೆಸ್ಸು. ಸ್ವಲ್ಪ ಟಫ್ ಟೆರೇನ್ ಇದೆ, ಸೊ ನಿಧಾನಕ್ಕೆ ಓಡಿಸೋಣ. ಲಗೇಜ್ ಬೇರೆ ಇದೆಯಲ್ಲ, ಲಗೇಜ್ ಇಲ್ಲ ಅಂದಿದ್ರೆ ತೆಚ್ಕೊಂಡು ಹೋಗ್ಬೋದಾಗಿತ್ತು. ಹಿಂದ್ಗಡೆ ಲಗೇಜ್ ಹಾಕೊಂಡಿದ್ದೀವಿ. ಡ್ರೈವ್ ವೈಸ್ ನೋ ಬಡಿ ಡೈಸ್, ಬ್ರೋ ಕೋಡ್ಸ್. ಹಾಂ ಇಷ್ಟು ದಿನ ಹೆಂಗೋ ಬಂದ್ವಿ, ಇವಾಗ ಫುಲ್ ಆಫ್ ರೋಡಿಂಗ್.
ಸ್ಲೋ ಮಾಡೋಕ್ಕಾಗಲ್ಲ ಒಂದ್ಸಲಿ, ಒಂದೇ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಕಾರ್ದುಂಗ್ಲಾಗ ಹೋಗೋ ರೋಡು ನೋಡಿ ಹೆಂಗಿದೆ, ಫುಲ್ ಆಫ್ ರೋಡಿಂಗ್, ಚಿತ್ತಾಪುರ ಅದು ನೋಡಿ ಎಷ್ಟು ದೂರದಿಂದ ಕಾಣಿಸುತ್ತೆ. ನಾವು ಅಲ್ಲಿಂದ ಬಂದಿದ್ದು. ಸೊ ನನ್ನಿಂದ ಭಟ್ರು ಇದ್ದಾರೆ, ಪುನೀತ್ ಪರಮೇಶ್ವರ್ ಇಂದ ಇದ್ದಾರೆ, ಬರ್ತಾ ಇದ್ದಾರೆ. ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಇಲ್ಲೆಲ್ಲಿ ಟಿಫನ್ ಸಿಗಲ್ಲ ಅಂದ್ಕೊಂಡಿದ್ವಿ ಈ ಅವಸ್ಥೆ ನೋಡಿಕೊಂಡು, ಈ ರೋಡಲ್ಲಿ ಯಾರೋ ಫಸ್ಟ್ ಸ್ಟಾಲ್ ಹಾಕಿರ್ತಾರೆ ಅಂತ. ಆದರೆ ಇಲ್ಲೊಂದು ಸ್ಟಾಲ್ ಇದೆ, ಮೊಬೈಲ್ ಕ್ಯಾಂಟೀನ್ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ನೋಡಿ, ಐ ಲವ್ ಲದಾಖ್ ಅಂತಿದೆ ಸೈಕಾಗಿ, ಕ್ರೇಜಿ ವ್ಯೂ. ಅಲ್ಲಿ ಪೂರ್ತಿ ಲದಾಖ್ ಸಿಟಿ ಕಾಣಿಸುತ್ತೆ ಟೋಟಲ್ ಆಗಿ. ಸೊ ಬನ್ನಿ ನಾಷ್ಟ ಮಾಡೋಣ ಹೋಗಿ. ಸೊ ಗಾಯ್ಸ್, ಇವಾಗ ರೈಡ್ ಅಪ್ಡೇಟು ಈ ಅಣ್ಣ ಕೊಟ್ಟಿದ್ದೇನೆಂದರೆ, ಆಫ್ ರೋಡಿಂಗು ಒಂದು 5 ಕಿಲೋಮೀಟ್ರ್ವರೆಗೂ ಇದೇ ಥರನೇ ಇದೆಯಂತೆ. ಆಮೇಲೆ ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟ್ ಸಿಕ್ಕಾದ್ಮೇಲೆ ರೋಡ್ಸ್ ಸ್ವಲ್ಪ ಬೆಟರ್ ಆಗಿದೆ. ನಾರ್ಮಲಾಗಿ ಸಿಮೆಂಟ್ ರೋಡ್ ಹಾಕ್ತಾರೆ. ಸೊ ಅವಾಗ ಏನು ಪ್ರಾಬ್ಲಮ್ ಆಗೋಲ್ಲ. ನಮ್ಮ ಪರ್ಮೇಶ್ಗೆ ಸ್ವಲ್ಪ ಆಫ್ ರೋಡಿಂಗಲ್ಲಿ ಸ್ವಲ್ಪ ಬ್ಲ್ಯಾಕ್ ಪೈನ್ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದ್ದಾನೆ. ಸೊ ಇವಾಗ ಅಲ್ಲಿ ಚೆಕ್ ಪೋಸ್ಟ್ ಸಿಕ್ಕಾದ್ಮೇಲೆ ಅಲ್ಲಿಂದ ಒಂದು 30-40 ಕಿಲೋಮೀಟ್ರು ಕಾರ್ದುಂಗ್ಲಾಯಿಂದ ಟುವರ್ಡ್ಸ್ ಅದು ನೂಬ್ರಾ ವ್ಯಾಲಿಗೆ ಹೋಗ್ತಾ ಇದ್ದೀವಿ ನಾವು. ನೋಡೋಣ ಯಾವ ಥರ ರೋಡ್ ಸಿಗುತ್ತೆ ಅಂತ. ಸೊ ನೋಡಿ, ಹಾಯ್, India from Karnataka. ಹಾಯ್, where are you from? Australia. You both are from Australia. Okay. How did you feel Ladakh? Beautiful. Yeah, so nice. Okay. So where did you start from? Just like, we've been in India, other places, but we flew to Ryan and riding. How many days you have planned? We've been in Leh for a few days. ಸೊ ನೋಡಿ, ಅವರು ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ, ಲದಾಖ್ ರೈಡ್ ಮಾಡ್ತಾ ಇದ್ದಾರೆ ರೆಂಟಲ್ ಗಾಡಿ ತಗೊಂಡು. ಕ್ರೇಜಿ. ಯಾರ್ದು? ಹಾಂ, ನಂದು ಪಟ 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 ಅಂತ ಇದೆ. ಹಾಂ, ಓಕೆ. ಸೈಕ್ ಆಫ್ ರೋಡಿಂಗ್ ಗುರು, ನೆಕ್ಸ್ಟ್ ಲೆವೆಲ್ ಮಜಾ ಬರ್ತದೆ. ಇದೊಂಥರ ಅಯ್ಯೋ, ಫುಲ್ಲು ನಾವು ಲೇ ಸಿಟಿ ಎಂಟ್ರ್ ಆಗಿ ಪೆಟ್ರೋಲ್ ಹಾಕ್ದಾಗಿಂದ ನಾನು ಆಫ್ ರೋಡಿಂಗ್ ಕ್ರೇಜಿ. 15 ಕಿಲೋಮೀಟ್ರ್ ಫುಲ್ ಆಫ್ ರೋಡಿಂಗ್ ಮಾಡ್ಕೊಂಡೆ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ, ಆಮೇಲೆ ನಾರ್ಮಲ್ ರೋಡ್ ಬರುತ್ತಂತೆ. ನೋಡಿ ಗೈಸ್, ಮೇಲೆ ಹೆಂಗೆ ಕಲ್ಗಳೆಲ್ಲ ಬಿದ್ದಿದೆ. ಸಖತ್ತಾಗಿದೆ. ಸೊ ಇಲ್ಲಿ ಚೆಕ್ ಪೋಸ್ಟ್ ಸಿಕ್ತು, ಅವನು ಹೇಳಿದ್ದೇನೆ. ಈ ಚೆಕ್ ಪೋಸ್ಟಲ್ಲಿ ಪರ್ಮಿಟ್ ತೋರಿಸ್ಬಿಟ್ಟು ಇಲ್ಲಿಂದ ಸ್ವಲ್ಪ ರೋಡ್ ಪರವಾಗಿಲ್ವಂತೆ. ನೋಡೋಣ ಬನ್ನಿ, ಚೆಕ್ ಪೋಸ್ಟ್ ಸಿಕ್ಕಿದೆ, ಇಲ್ಲಿ ಸ್ಟಾಪ್ ಮಾಡೋಣ. ಸೊ ಇಲ್ಲಿ ಎಂಟ್ರಿ ಮಾಡ್ಕೊಂಡು ಬರೋಣ ಬನ್ನಿ. ಸೊ ವಾಯ್ಸ್ ಇಲ್ಲಿ ಎಂಟ್ರಿ ಮಾಡಬೇಕಂತೆ.
ವಿನಯ್ ವಿನಯ್ ಹಾಂ KA02 KA02 KL 2729 ಬೈಕ್ 7892 ಹಾಂ ಸೋಲೋ ಓಕೆ ಇದಿಷ್ಟು ಎಂಟ್ರಿ ಮಾಡಿಸ್ಬಿಟ್ಟು ನಾವು ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋಣ. ಸೊ ವಾಯ್ಸ್ ನೋಡಿ ಅದೇನೇ ಚೆಕ್ ಪೋಸ್ಟು ಕಾರ್ದಂಗ್ಲ ಪಾಸ್. ಹಿಂಗೆ ಸ್ಟ್ರೈಟ್ ಮೇಲೋದ್ರೆ ಕಾರ್ದಂಗ್ಲ ಪಾಸ್ಗೆ ಅಂತ ಹೋಗ್ತೀವಿ. ಮೇಲ್ಗಡೆಯೂ ಸ್ವಲ್ಪ ರೋಡ್ ಅಷ್ಟು ಕಷ್ಟ ಅನಿಸುತ್ತೆ, ಎಲ್ಲ ಆಫ್ ರೋಡಿಂಗ್. ನೋಡಿ ಅಲ್ಲೆಲ್ಲ ಟ್ರಕ್ ಹೋಗ್ತಾಯಿದೆಯಲ್ಲ, ಅದೇ ರೋಡೇ ಹೋಗ್ಬೇಕು ತೊಗೊಂಡು. ಸೊ ನಮ್ಮ ಗ್ರೂಪಲ್ಲಿ ಎಲ್ಲರೂ ಹಾಕೊಂಡಿದ್ದಾರೆ ನೋಡಿ. ಏನೋ ಸ್ನೋಫಾಲ್ ಆಗ್ತಾಯಿದೆ, ಸ್ನೋಫಾಲ್ ಲೈಟಾಗಿ ಸ್ನೋಫಾಲ್ ಆಗ್ತಾಯಿದೆ ಗಾಯ್ಸ್. ಅಲ್ಲ ಸ್ನೋಫಾಲ್ ಆಗ್ತಾಯಿದೆಯಲ್ಲ, ಲೈಟಾಗಿ ಸ್ನೋಫಾಲ್ ಆಗ್ತಾಯಿದೆ ಕ್ರೇಜಿಯಾಗಿ. ಸೊ ನೋಡಿ ಇದು ಚೆಕ್ ಪೋಸ್ಟ್ ಆಯಿತು. ಸೊ ಇಲ್ಲಿಂದ ರೋಡು ಸ್ವಲ್ಪ ಪರವಾಗಿಲ್ಲ, ಸಿಮೆಂಟ್ ರೋಡ್ ಇದೆ, ಇಲ್ಲ ಸಾರಿ ತಾರ್ ರೋಡ್ ಇದು. ನಿಲ್ಲಿಸಲ್ಲ ಬಾರೋ. ಸೊ ಅದು ಆ್ಯಕ್ಚುಲಿ ಏನಾಗ್ತದೆ ಅಂದರೆ ನಿಲ್ಲಿಸಿದ್ರೆ ತುಂಬಾ ಸುಸ್ತಾಗ್ತದೆ, ಓಡಿಸಿದ್ರೆ ಗೊತ್ತಾಗಲ್ಲ. ಸೊ ಲೈಟಾಗಿ ಸ್ನೋಫಾಲ್ ಬೇರೆ ಆಗ್ತಾಯಿದೆ ಗಾಯ್ಸ್. ಸೊ ಗೈಸ್ ಮೇಲೆ ಹೋಗ್ತಾ ಮೋಸ್ಟ್ಲಿ ಸ್ನೋಫಾಲ್ ಆಗುತ್ತೆ ಆಲ್ಮೋಸ್ಟ್. ಇವಾಗ ನೋಡಿ ನನ್ನ ವೈಸರೆಲ್ಲ ನಾನು ಸ್ನೋಫಾಲು ಕುತ್ಕೊಂಡ್ಬಿಟ್ಟಿದೆ, ವೈಸರ್ ಮೇಲೆಲ್ಲ, ನಾನು ಹೆಲ್ಮೆಟ್ ವೈಸರ್ ಮೇಲೆ ಕ್ರೇಜಿಯಾಗಿ. ಇಷ್ಟು ದಿನ ಆದಮೇಲೆ ನಾವು ಇವಾಗ ಸ್ನೋಫಾಲ್ನ ವಿಟ್ನೆಸ್ ಮಾಡ್ತಾಯಿದ್ವಿ ಹತ್ರಕ್ಕೆ. ನೋಡಿ ಇನ್ನು ಸಖತ್ತಾಗಿದೆ. ನಿಲ್ಸಿದ್ರೆ ಇಲ್ಲಿ ಸುಸ್ತಾಗುತ್ತೆ, ಇಲ್ಲಿ ನಿಲ್ಸಂಗಿಲ್ಲ. ಇಲ್ಲಿ ಏನಂದರೆ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ, ಎಲ್ಲೂ ನಿಲ್ಸೋಕೆ ಹೋಗ್ಬೇಡ, ಆಮೇಲೆ ನಿನಗೆ ಪ್ರಾಬ್ಲಮ್ ಆಗುತ್ತೆ. ನಿಂಗೆ ಫುಟೇಜ್ ಬೇಕಂದ್ರೆ ನಾನು ಕೊಡ್ತೀನಿ ಬಾ. ಮೂತಿ ಒಳಗಡೆ ಎಲ್ಲ ಹೋಗ್ತಾಯಿದೆ ಗಾಯ್ಸ್. ಸ್ನೋ ಚಿಕ್ಕದಾಗಿ ಬೀಳ್ತಾ ಇದೆ, ಒಂಥರ ಸ್ನೋ ಫ್ಲೆಕ್ಸ್ ಇದ್ದಂಗೆ. ಗಾಯ್ಸ್ ಫುಲ್ ಖುಷಿ ಆಗ್ತಾಯಿದೆ. ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಫುಲ್ಲು ಎಮೋಷನ್ ಆಗಿಬಿಟ್ಟಿದ್ದೀನಿ. ಒಂಥರ ಫುಲ್ಲು ಇಷ್ಟು ದಿನ ಪಟ್ಟಿರೋ ಒಂದು ಶ್ರಮಕ್ಕೆ ಇವತ್ತು ಫಲಿತಾಂಶ ಸಿಕ್ತು. ಇಷ್ಟು ದಿನ ಹಾರ್ಡ್ ವರ್ಕು, ದುಡ್ಡು ಕೂಡಿತ್ತು, 11 ರೂಪಾಯಿ ಕೂಡಿತ್ತು ಲದಾಖಿಗೆ ಅಂತಲೇ ಬಂದಿದ್ದೀವಿ. ಅದು ನಮ್ಮ ಬೈಕಲ್ಲಿ ಅದು ಸಿಕ್ಕಾಪಟ್ಟೆ ಖುಷಿ ಕೊಡ್ತಾಯಿದೆ. ಇವಾಗ ಕಾರ್ದಿಂಗ್ಲ ಟಾಪ್ಗೆ ಹೋಗ್ತಾಯಿದ್ವಿ ಅಂತ ಫೀಲ್ ಮಾಡ್ಕೊಂಡ್ರೆ ಒಂಥರ ಗೂಸ್ ಬಂಪ್ ಆಗ್ತಾಯಿದೆ. ಹೈಯೆಸ್ಟ್ ಮೋಟರಬಲ್ ಪಾಸ್ ಇನ್ ಲೇ ಲದಾಖ್. ಇಲ್ಲಿಂದ ಮತ್ತು ಕಾರ್ದಿಂಗ್ಲಿಂದ ಇನ್ನೂ ಅದಕ್ಕಿಂತ ಹೈಯೆಸ್ಟ್ ಅಂದರೆ ಉಮ್ಲಿಂಗ್ಲ. ಅಲ್ಲಿ ಇನ್ನೂ ಹೋದರೆ ಇನ್ನೂ ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಬಕೆಟ್ ಲಿಸ್ಟಲ್ಲಿ ಇದ್ದಿದ್ದು ಎಲ್ಲ ಫುಲ್ಫಿಲ್ ಆಗೋಗ್ಬಿಡುತ್ತೆ. ತುಂಬ ಮಾತಾಡೋಕ್ಕಾಗಲ್ಲ, ಬಟ್ ಮಿಕ್ಸ್ಡ್ ಫೀಲಿಂಗ್ಸ್ ಗಾಯ್ಸ್. ಎಲ್ಲ ಒಂಥರ ಎಮೋಷನ್ನು, ದುಃಖ, ಖುಷಿ. ಇಷ್ಟು ದಿನ ಅಲ್ಲಿಂದ ಬೆಂಗಳೂರಿಂದ ಓಡಿಸ್ಕೊಂಡು ಬಂದಿದ್ದು ಎಲ್ಲ ಒಂಥರ ನೋಡ್ತಾ ಇದ್ರೆ ಏನೋ ಒಂಥರ ಡ್ರೀಮ್, ಏನೋ ನಿದ್ದೆಯಲ್ಲಿ ನಾವು ಡ್ರೀಮ್ ಕಾಣ್ತಾರೋ ಥರ ಅನ್ನಿಸ್ತಾ ಇದೆ. ಬಟ್ ಎಂಡ್ ಆಫ್ ದ ಡೇ ನಾವೇನಿಲ್ಲಿ ಫೀಲ್ ಮಾಡ್ಕೊಂಡಿದ್ದೀವಿ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ಅದು ನಮ್ಗೆ ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ನನ್ನ ಬೈಕ್ ಜೊತೆ. ಇಷ್ಟು ದೂರ ಈ ಗಾಡಿನ ಹಚ್ಕೊಂಡು ಬರ್ತೀನಿ ಅಂತ ಗೊತ್ತೇ ಇರಲಿಲ್ಲ, ನನಗೆ ಅಂದ್ಕೊಂಡೇ ಇರಲಿಲ್ಲ. ಸೂಪರ್. ಸೊ ಬನ್ನಿ ಎಂಜಾಯ್ ಮಾಡೋಣ. ಹಳದು ಬಿಟ್ಟು ಹಳದು ಅಂದರೆ ಹ್ಯಾಪಿ ಟೀರ್ಸ್ ಗಾಯ್ಸ್. ಸೊ ಗಾಡಿ
ನೋಡಿ ಎಳಿತಾ ಇಲ್ಲ, ಅದಕ್ಕೂ ಪಾಪ ಆಕ್ಸಿಜನ್ ಕಡಿಮೆ ಆಗಿಬಿಟ್ಟಿದೆ ಅನ್ಸುತ್ತೆ. ಗಾಯ್ಸ್ ಮೇಲೆ ಹೋಗ್ತಾ ಇದ್ದೀವಿ, ಸ್ನೋ ಹತ್ರ ಬರ್ತಾ ಇದ್ದೀವಿ. ಸಖತ್ ಸ್ಪೀಡ್ ಉಂಟು ಗಾಯ್ಸ್. ಸೊ ಸ್ನೇಹಿತರೆ ನೋಡಿ, ಸ್ನೋ ಹತ್ತತ್ರ ಬಂದ್ಬಿಟ್ವಿ ಸ್ನೋಗೆ. ಸೊ ಇನ್ನು ನೋಡಿ ಹೆಂಗೆ ಎಷ್ಟು ಹತ್ರದಿಂದ ಕಾಣಿಸ್ತಾ ಇದೆ ಸ್ನೋ ಮೌಂಟೇನ್ಸ್. ಸೈಕಾಗಿದೆ. ಪ್ಲೀಸ್ ಡ್ರೈವ್ ಕೇರ್ಫುಲಿ ಅಂತ ಹಾಕಿದ್ದಾರೆ. ಓಕೆ, ಫುಲ್ ಸ್ನೋ, ಫುಲ್ ಮೌಂಟೇನ್ ಸ್ನೋ ಆಗಿದೆ ನೋಡಿ ಗಾಯ್ಸ್. ಅಲ್ಲಿ ಇಲ್ಲಾಂದರೆ ಸ್ವಲ್ಪ ಅಲ್ಲಲ್ಲಿ ಬಿದ್ದಿದೆ, ಅಲ್ಲಿ ಫುಲ್ ಕವರ್ ಆಗಿದೆ, ಫುಲ್ ಸ್ನೋ ಕವರ್ ಆಗಿದೆ. ಅಲ್ಲಿ ಸಖತ್ತಾಗಿದೆ. ಕ್ಲೀನಾಗಿರೋ ಜಾಗದಲ್ಲಿ ನಿಲ್ಸೋಣ. ಇಲ್ಲಿ ನೋಡಿ, ಇಲ್ಲೆಲ್ಲ ನೀರು ಫಾಲ್ ಆಗ್ತಾಯಿದೆ, ಎಲ್ಲ ಸ್ನೋ ಫ್ರೀಸ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಹೆಂಗೆ ಫ್ರೀಸ್ ಆಗಿದೆ ನೋಡಿ, ಸೈಕಾಗಿ ಫ್ರೀಸ್ ಆಗಿದೆ ಗಾಯ್ಸ್. ಸಖತ್ತಾಗಿದೆ. ಮುಂದೆ ನೋಡೋಣ ಬನ್ನಿ, ನಿಲ್ಸೋದು ಬೇಡ. ಕೆಲಸ ಮಾಡೋರು ಅವ್ರು ಹೆಂಗೆ ಕೆಲಸ ಮಾಡ್ತಾರೋ ಈ ರೀಜನ್ಸ್ಗಳಲ್ಲಿ, ಹ್ಯಾಟ್ಸ್ ಆಫ್ ಇವ್ರಿಗಂತ ನಾನು ನೋಡಿ ಎಲ್ಲ ಕೆಲಸ ಮಾಡ್ತಾವಲ್ಲ ಸೈಕಾಗಿ. ನಾವಿಲ್ಲಿ ಚೆನ್ನಾಗಿ ಓಡಿಸ್ತಾ ಇದೀವಿ ಅಂತ ಅಂದರೆ ಕಾರಣ ಇವರೆಲ್ಲ BR ಹೋಗಿರೋರು, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವ್ರ ಕಡೆಯವರು ಇವರೆಲ್ಲ. ಬಂತು ನೋಡಿ ಗೈಸ್ ವ್ಯೂ, ನೆಕ್ಸ್ಟ್ ಲೆವೆಲ್ ಇದೆ ವ್ಯೂ, ಸಕ್ಕತ್ತಾಗಿದೆ. ಸೊ ಪ್ಯಾಂಥರ್, ಇಟ್ಸ್ ಯುವರ್ ಸ್ನೋ ಡೇ. ನಾನು ನಿನಗೆ ಮೀಟ್ ತೋರಿಸ್ಬೇಕು ಅಂತ ನನ್ನ ಇಷ್ಟು ದೂರ ಕರ್ಕೊಂಬಂದಿದ್ದು. ಸೊ ಫೈನಲಿ ಬನ್ನಿ. Oh, fuck. Crazy, guys. Snow. Crazy. ತಗೋ ಸ್ನೋ, ನೀನು ಫೀಲ್ ಮಾಡ್ಕೊ ಕ್ರೇಜಿಯಾಗಿ. ನೋಡಿ ಗಾಯ್ಸ್. ಹಾಯ್, ಸೂಪರ್. ಇಷ್ಟ ಆಯ್ತಾ? ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್ ಗೈಸ್ ನಮ್ಮ ಪ್ಯಾಂಥರ್ಗೆ. ಆದರೂ ತುಂಬ ಹೊತ್ತಿರೋದು ಬರೋ ತುಂಬ ತಲೆಯೆಲ್ಲ ಜಿಮ್ ಅಂತ ಇದೆ. ಫಸ್ಟ್ ಹೋಗೋಣ ಬನ್ನಿ. ಪ್ರಾಬ್ಲಮ್ ಆಗುತ್ತೆ ಹೊರಗೋಣ. ಸೊ ಫೈನಲಿ
ಕಾರ್ದಂಗ್ಲ. ಸೊ ಫೈನಲಿ ಕಾರ್ದಂಗ್ಲಾಗ ರೀಚ್ ಆಗಿಬಿಟ್ವಿ. ವಿ ಮೇಡ್ ಇಟ್ ಗಾಯ್ಸ್. ಸಾಕಾಗಿದೆ ಮೈಟಿ ಕಾರ್ದಂಗ್ಲ. ಸೊ ನೋಡಿ, ವೆಲ್ಕಮ್ಸ್ ಟು ದ ಟಾಪ್ ಆಫ್ ದ ವರ್ಲ್ಡ್ ಮೈಟಿ ಕಾರ್ದಂಗ್ಲ. ಆಲ್ಟಿಟ್ಯೂಡ್ 17,982 ಫೀಟ್. ಸೊ ಫೈನಲಿ ಬಂದೇ ಬಿಟ್ವಿ ಗೈಸ್. ನಮ್ಮ ಹುಡುಗರು ಬರಬೇಕು ಇನ್ನು. ಸೊ ನೋಡಿ, ನಮ್ಮ ಪ್ಯಾಂಥರ್ನ ಹೈಯೆಸ್ಟ್ ಮೋಟರಬಲ್ ಪಾಸ್ಗೆ ಕರ್ಕೊಂಡ್ಬಂದಿದ್ದೀನಿ. ದಿಸ್ ಮೈಟಿ ಕಾರ್ದಂಗ್ಲ. ಫುಲ್ ಖುಷಿ ಗುರು. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಎಮೋಷನ್ಸ್. ಕ್ರೇಜಿ. ಇಲ್ಲಿ ನೋಡಿ, ನಮ್ಮ ಇಂಡಿಯನ್ ಫ್ಲಾಗ್ ಆಡ್ತಾ ಇದೆ. ನಮ್ಮ ಹುಡುಗರು ಬರಲಿ, ಬೇಗ ಫೋಟೋ ತಗೊಂಡು ಹೋಗೋಣ. ಇವನು ಬಂದ ನಮಿತಾ. ಫೈನಲ್ ಆಗಿ ಅವನೊಬ್ಬ ಬಂದ. ಇಲ್ಲಿ ಫೋಟೋ ತಗೊಂಡು ಚಕ್ ಅಂತ ಹೋಗ್ತಾನೆ. ಬನ್ನಿ ಬಲ್ಲ. ನಮ ಶಿವಾಯ. ಬನ್ನಿ ಗಾಡಿ ಹಾಕೋಣ ಸರ್. ಕಾರ್ದಂಗ್ಲ ಟಾಪ್ ಆಫ್ ದ ವರ್ಲ್ಡ್. ಸೊ ಬನ್ನಿ ಗೈಸ್, ಇವಾಗ ನಾವು ಹೋಗಿ ಅಲ್ಲಿ ನಿಲ್ಸೋಣ ಗಾಡಿನ. ಮತ್ತೆ ಅಲ್ಲಿ ಗ್ರೂಪ್ ಫೋಟೋ ತೆಗಿಯೋಣ. ಇರೋ ಸರಿ ನಡೀರಿ. ಆಗಲ್ಲ, ನಡೆಯಲ್ಲ. ನಂಗೆ ಉಸಿರಾಡೋಕೆ ಆಗ್ತಾ ಇಲ್ಲ. ತಲೆನೋವ್ತಾ ಇದೆ. ಮತ್ತೆ ಸ್ಲಿಪ್ ಆಯ್ತಾ ಗಾಡಿ ಏನಾದ್ರು ನಿಮ್ಮದು? ನಾನು ಅಲ್ಲಿ ಬ್ಲಾಕ್ ಐಸಲ್ಲಿ ಸ್ಲಿಪ್ ಆಗೋಯ್ತು ಗಾಡಿ. ಗಾಯ್ಸ್, ಕಾರ್ದಂಗ್ಲ ಟಾಪಲ್ಲಿ ಫುಲ್ಲು ಸ್ನೋ ಇದೆ. ಬಟ್ ಮೋರ್ ದೆನ್ 10 minutes ಇರೋಕ್ಕಾಗಲ್ಲ ಗಾಯ್ಸ್. ಕೈಯೆಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಗಾಡಿ ಟೆಂಪರೇಚರು 6 degrees ಇದೆ ಗಾಯ್ಸ್. ಇಲ್ಲ ಜಾರ್ತದೆ ಮತ್ತೆ. ವೈಸರ್ ಫುಲ್ಲು ಇದಾಗ್ಬಿಡುತ್ತು. ವೈಸರ್ ಕ್ಲೋಸ್ ಮಾಡಿದ್ಯಾ ಹಂಗೆ? ಗ್ಲೌಸು ಹಾಕಿರೋದಕ್ಕೆ. ಸೊ ನೋಡಿ ಗೈಸ್, ಯಾವ ಥರ ಇದೆ, ಕ್ರೇಜಿ ಆಗಿದೆ. ನಂದು ಫ್ರೀಸ್ ಆಗೇ ಇದೆ ಇವಾಗ. ಸೊ ಇವಾಗ ನಾವು ಕಾರ್ದಂಗ್ಲ ಟಾಪ್ ಇಳಿತಾ ಇದ್ದೀವಿ. ಸೊ ಇವಾಗ ಟುವರ್ಡ್ಸ್ ನೂಬ್ರಾ ವ್ಯಾಲಿ ಕಡೆಗೆ. ನನ್ನ ಜೊತೆ ಜೀವನ ಇದೆ ನಿಂದೆ. ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ ಕೈಯೆಲ್ಲ. ಗೈಸ್ ಇಲ್ಲಿ ನೋಡಿ, ಇಲ್ಲಿಂದ ತಗೊಂಡು ಹೆಂಗಿದೆ ಕಡ್ಡಿ. ಇದು ಸೈಕಾಗಿದೆಯಲ್ಲ. ತಗೊಂಚ ತೋರಿಸ್ಕೊ. ಸೊ ನೋಡಿ ಗೈಸ್ ಹೆಂಗಿದೆ, ಕ್ರೇಜಿ ವ್ಯೂ. ಸೊ ಬನ್ನಿ ಮುಂದೆ ಹೋಗೋಣ. ಈ ಚಳಿಗೆ ಬ್ಯಾಟ್ರಿ ಬೇರೆ ಡ್ರೈನ್ ಆಗ್ತಾ ಇದೆ. 20% ಬಂದುಬಿಟ್ಟಿದೆ. ಹೆಂಗೆ ಬಂತು ಅಂತಲೇ ಅರ್ಥ ಆಗ್ತಾ ಇಲ್ಲ. ಫುಲ್ ಡ್ರೈನ್ ಆಗ್ತಾ ಇದೆ ಗಾಯ್ಸ್. ಟೈಮ್ 2 ಗಂಟೆ ಆಗೋಯ್ತು. 2 ಅವರ್ಗೆ ನಾವು 35 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಸುಮಾರು ಇದೆ. ಹೋಗ್ತಾ ಇರೋಣ ಬನ್ನಿ. ಸೊ ಗಾಯ್ಸ್ ನೋಡಿ ಹೆಂಗಿದೆ ವ್ಯೂ. ಫುಲ್ ಹೈಸು. ಕಾರ್ದಂಗ್ಲ ಬರೀ ಅವ್ರ ವಿಡಿಯೋ ಎಲ್ಲ ನೋಡ್ತಾ ಇದ್ವಿ.
ಫಸ್ಟ್ ಟೈಮು ನಾವು ನಮ್ಮ ಬೈಕ್ ಜೊತೆ ನಾವೇ ಕಾರ್ದಿಂದ ಬಂದು ಮುಗಿಸಿದ್ದೀವಿ ಕಾರ್ದಿಂದ ಟಾಪ್ನ. ಕ್ರೇಜಿ. ಸೊ ಗೈಸ್ ಬ್ಯಾಟ್ರಿ ಫುಲ್ ಲೋ ಆಗ್ಬಿಟ್ಟಿದೆ, ಯಾವಾಗ ಆಫ್ ಆಗುತ್ತೆ ಅಂತ ಗೊತ್ತಿಲ್ಲ. ಸಿಗೋಣ ಮುಂದಿನ ಸ್ಟಾಪಲ್ಲಿ.